ಸುಂದರ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಐತೆ. ನಿನ್ನೆ ಅಮ್ಮವ್ರದ್ದಿತ್ತು, ನಿನ್ನೆ ಅಷ್ಟು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಆ್ಯಂಡ್ ಇವತ್ತು ನಮ್ದು ಇದೆ, ಯಾವ ಥರ ಇರುತ್ತೆ ಏನು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಹಾಯ್ ಮೇಡಮ್ಮ, ಏನು ಮಾಡ್ತದಿ? ಸಂಡಿಗೆ ಹಪ್ಪಳ ಕರಿತೀವಿ. ಸಂಡಿಗೆ ಹಪ್ಪಳ ಹೋಳಿಗೆಗೆಲ್ಲ ರೆಡಿ ಮಾಡೋಣ. ಎಲ್ಲೈತಮ್ಮ? ಹೂರ್ಣ ಎಲ್ಲ ರೆಡಿ ಮಾಡೋಣ. ಇವಾಗ ಅಡುಗೆ ಎಲ್ಲ ಮಾಡ್ತೀವಿ. ಊಟ ಮಾಡಿ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕು ಅಂದ್ಕೊಂಡಿದ್ವಿ. ದೇವಸ್ಥಾನಕ್ಕೆ ಹೋಗಿ ಹಂಗೆ ಅಂದ್ಕೊಂಡಿವಿ. ಇನ್ನು ಯಾವ್ಯಾವ ಥರ ಏನೇನು ಬರ್ತೈತೆ ಕರೆಕ್ಟಾಗಿ ಆಗಿಲ್ಲ. ಹೆಂಗೆ ಬರುತ್ತೆ ಹಂಗೆ ತೋರಿಸ್ಕೊಂತ ಹೋಗ್ತೀವಿ, ನೋಡ್ತಾ ಹೋಗಿ. ಆ್ಯಂಡ್ ಹೆಂಗಿದ್ರೆ ಕೇಳಮ್ಮ ಎಲ್ಲರೂ ಚೆನ್ನಾಗಿದ್ದೀರಾ? ಬರ್ರಿ, ನಮ್ಮ ಆದಿ ಇದು ವೆಡ್ಡಿಂಗ್ ಏನಿದೆ, ಹೋಳಿಗೆ ಊಟ ಮಾಡ್ಕೊಂಡು ಹೋಗಂತ್ರಿ ಎಲ್ಲರಿಗೂ ಮಾಡಿ ಆಗಷ್ಟು ಮಾಡೋದೇ ಬರಲ್ಲ. ನಮ್ಮ ಅಮ್ಮಗೆ ಹೋಳಿಗೆ ಅಂದರೆ ಫುಲ್ ಫೇವ್ರೆಟ್. ಏನನ್ನ ಬರಲಿ, ಅಮಾಸ ಬರಲಿ ಹೋಳಿಗೆ ಮಾಡೋದು, ಹುಣ್ಣಿಮೆ ಬರಲಿ ಹೋಳಿಗೆ ಮಾಡೋದು, ಬಂದ್ರೆ ಹೋಳಿಗೆ. ಯಾರು ಬಂದ್ರೆ ಹೋಳಿಗೆ ಮಾಡಿಸಿ ಊಟ ಮಾಡಿಸಿಲ್ಲ ಅಂತಂದ್ರೆ ನಮ್ಮ ಅಮ್ಮಗೆ ಸಮಾಧಾನ. ಮಾಡೋದು ಎಷ್ಟು ಮಾಡೋದೇಂತ ಆಗಲ್ಲ, ಬರೋದು ಕಷ್ಟ. ಅನ್ನಪೂರ್ಣೆ ವಿಶಾಲಾಕ್ಷಿ. ಅದು ಬೇರೆ ಇವಾಗ ಮಾವಿನ ಹಣ್ಣಿನ ಸೀಸನ್ ಸ್ಟಾರ್ಟ್ ಆಗುತ್ತೆ. ಸೊ ಹಂಗಾಗಿ ಮಾವಿನ ಹಣ್ಣಿನ ಶೀಕರಣಿ ಹೋಳಿಗೆ ಎಲ್ಲ ಮಾಡಿ ಸಾಯಂಕಾಲ ಸ್ವಲ್ಪ ಕೇಕ್ ಅದಿದ್ದು ಕಟ್ ಮಾಡಿ ಆಮೇಲೆ ಏನೇನಾಗ್ತದೆ ಅಂತ ಗೊತ್ತಿಲ್ಲ, ನೋಡೋಣ. ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ವಿತೌಟ್ ಎನಿ ಫರ್ದರ್ ಡಿಲೇ. ಲೆಟ್ಸ್ ಗೆಟ್ ದಿಸ್ ವಿಡಿಯೋ ಸ್ಟಾರ್ಟೆಡ್. ಹೇಳಮ್ಮ ಬಾಯ್. ಹಾಯ್ ಅನ್ಬೇಕಿನ್ನ ಇವಾಗ ಸ್ಟಾರ್ಟ್ ಆಗ್ತಿರೋದು. ಯಾರು ಕಟ್ ಮಾಡಿಲ್ಲ? ಇಲ್ಲ, ಕಟ್ ಮಾಡಲ್ಲ, ನಾನು ಹಂಗೆ ಹಾಕ್ತೀನಿ. ಬೇಡ ಅದನ್ನ ಹಾಕ್ಬಲ್ಲ, ಹಂಗೆ ಹಾಕ್ತೀನಿ ಗೈಸ್. ನ್ಯಾಚುರಲ್ ಆಗಿ ಹೆಂಗಿರ್ತದೆ ಹಂಗೆ ಮಾಡ್ತಾ ಇದೀವಿ ಅಂದರೆ ಹೆಂಗಿರ್ತದೆ ಹಂಗೆ ಹಾಕ್ತೀನಿ. ಓಕೆ ಓಕೆ ಅಂತ ಹೇಳಿ ಓಕೆ. ನಾನೇನೋ ಹಂಗೆ ಹೇಳಿದೆ, ಹಂಗೆ ಹೇಳಿ ಹಂಗೆ ಹಾಕ್ತೀನಿ, ಏನಾಗಲ್ಲ ಅದು. ಸೊ ಲೆಟ್ಸ್ ಗೆಟ್ ದಿಸ್ ವಿಡಿಯೋ ಸ್ಟಾರ್ಟೆಡ್. ಸೆಕೆ ಆಗ್ತೈತೆ ಗೈಸ್. ನಮ್ಮ ಬಳ್ಳಾರಿ ಒಳಗೆ ಫುಲ್ ಬಿಸಿಲು. ಎಲ್ಲರೂ ಅಡುಗೆ ಮನೆಯಾಗ ಅಡುಗೆ ಮಾಡೋರಿಗೆ ಗೊತ್ತಿರ್ತೈತೆ ಎಷ್ಟು ಕಷ್ಟ ಅಂತ ಹೇಳಿ. ಚಪಾತಿ ರೊಟ್ಟಿ ಹಿಂಗೇನೇನು ಅಡುಗೆ ಮಾಡ್ಬೇಕಂದ್ರೆ ಸ್ವಲ್ಪ ಸೆಕೆ ಸಾಕಾಗ್ಬಿಡ್ತೈತೆ. ಸಂಡಿಗೆ ಕರಿತದಳ ನಮ್ಮಮ್ಮ, ಹೋಮ್ ಮೇಡ್ ಸಂಡಿಗೆ. ಬಿಸಿಲುಗಾಲದಾಗ ಸಂಡಿಗೆ ಹಾಕ್ಬೇಕಾಗಿತ್ತು, ಈ ಸರಿ ನಮ್ಮಮ್ಮ ಸಂಡಿಗೆ ಹಾಕಿಲ್ಲ. ಇನ್ನು ಯಾವಾಗ ಹಾಕ್ತೀವಿ, ಮುಗೀತು. ಗಾಳಿ ಕಾಲ ಬಂದರೆ ಮತ್ತೆ ಎಲ್ಲ ಧೂಳ. ಹಪ್ಪಳ ಹಪ್ಪಳ ಸಂಡಿಗೆ. ಯಾರ್ಯಾರು ಮನೆಯಲ್ಲೇ ಸಂಡಿಗೆ ಮಾಡ್ತೀರಂತ ಹೇಳಿ. ನಮ್ಮಮ್ಮ ಹಪ್ಪಳ ಏನು ಮಾಡಲ್ಲ, ಸಂಡಿಗೆ ಮಾಡ್ತಾರೆ. ಮಾಡಕ್ಕೆ ಬರ್ತೈತೆ, ಹಪ್ಪಳ ಮಾಡಲ್ಲ. ಸಂಡಿಗೆ ಅಂದರೆ ಬಿಸಿಲುಗಾಲದಾಗ ಒಬ್ಬಕ್ಕೆ ಏನು ಮಾಡಲ್ಲ ನೋಡಿ, ಇಷ್ಟೇ. ವಿಡಿಯೋ ಯಾರು ಮಾಡ್ತಿದ್ರು? ನೀನು ಮಾಡ್ತಾಗ, ನಾನು ಹಪ್ಪಳ ಕರಿತ್ನು, ನೀನು ವಿಡಿಯೋ ಮಾಡು. ಏನು ಮಾಡಲ್ಲ, ಸುಮ್ಮನೆ ಅಲ್ಲೇ ಇಷ್ಟ ಮಾತಾಡ್ಕೆ ಅಂತ ಹೆಂಗೆ ಮಾಡ್ಕೊಂಡು ಅಷ್ಟೇ. ಇದೆಲ್ಲ ನಾನು ಕಟ್ ಮಾಡ್ಕೊಬೋದು ಬೇಕಾರೆ. ಕಟ್ ಮಾಡ್ಬೋದು ಮಾಡ್ತೀನಿ ಮತ್ತೆ ಕಟ್. ಏನಾನ ಹೋಗಳಮ್ಮ, ಹಂಗಾದ್ರೆ ಹಾಕ್ತೀನಿ. ಹೊಗಳದಾರ ಹಾಕ್ತಾಳ, ಬೈಯೋದಾದ್ರೆ ಹಾಕಂಗ ಎಲ್ಲರೂ ಅಷ್ಟೇ ಅಲ್ಲ. ಎಲ್ಲದನ್ನ ಹಾಕ್ಬೇಕು. ಎಲ್ಲರೂ ಹಾಕ್ತೀನಿ ಹಂಗಾರೆ ನೆಕ್ಸ್ಟ್ ಟೈಮಿಂದ. ಸೆಕೆ ಬೆವತ್ತು ಬೆಂದು ನೀರಾದ ಪರಿಮಳ. ಓಕೆ ಗೈಸ್, ಆಮೇಲೆ ಸಿಗ್ತೀವಿ. ಬಾಯ್ ಮೇಡಮ್. ಇವಾಗ ಬಾಯ್ ಅನ್ಬೇಕು, ಹಾಯ್ ಅನ್ಬೇಕು, ಒಂದು ಗೊತ್ತಾಗಲ್ಲ. ಕೆಲಸ ಮಾಡ್ತೀನಿ ಪಾಪ ಇಲ್ಲಿ ಗ್ಯಾಸಿನ ಹತ್ರ ಕುತ್ಕೊಂಡು ನಿಂತ್ಕೊಂಡು ಅಡುಗೆ ಮಾಡೋರಿಗೆ ಗೊತ್ತವ್ರ ಕಷ್ಟ ಅಲ್ಲ. ಅದ್ರಾಗ ಬೇರೆ ಡಮಾರ್ ಎಲ್ಲ ಪೀಸ್ ಪೀಸ್ ಹಿಂಗೆ ಯಾವಾಗ ಡಿಸ್ಟರ್ಬ್ ಮಾಡ್ತಿರ್ಬೇಕು ಗೈಸ್. ಏನಂತೀಯಮ್ಮ? ಅದೇ ವಿಡಿಯೋ ಇದ್ದಿಲ್ಲ ಅಂದರೆ ಇವಾಗ ಬೈತಿದ್ದ, ಹೌದಿಲ್ಲ? ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ನೀರು ಇಳಿತದವ, ಎಷ್ಟು ನೀರು ಇಳಿತದ. ಅದಕ್ಕೆ ಇಲ್ಲಿರೋ ಫ್ರಸ್ಟ್ರೇಷನ್ ಎಲ್ಲ ಆಮೇಲೆ ಹೋಗಿ ಗಂಡಂದ್ರ ಮೇಲೆ ತೀರಿಸ್ಕೊಳ್ಳೋದು. ಹೌದಲ್ಲ? ಯಾರೇನು ಹಂಚ್ಕೊಳಂಗಿಲ್ಲ, ನಾವೇ ಸುಮ್ಮನೆ ಮಾಡೋದು. ಮನ್ಸಾಗ ಸುಮ್ಮನೆ ಅಡುಗೆ ಮಾಡ್ಬೇಕಾದ್ರೆ ಬೈಕದ್ ಮಾಡೋದು, ಆಮೇಲೆ ಹೋಗಿ ಬಡಿಸೋದು ಅಷ್ಟೇ. ಹೌದಿಲ್ಲ? ಎದುರಿಗೆ ಬೈದ್ರೆ ಮತ್ತೆ ಯಾರು ಬೈದ್ರೆ ಮತ್ತೆ ಕಷ್ಟ ಅಲ್ಲ, ಅದಕ್ಕೆ ಬೈಬಾರ್ದು. ಅಡುಗೆ ಮನೆಗೆ ಬೈಕ ಅಂತ ಮಾಡೋದು, ಆಮೇಲೆ ಹೋಗಿ ಬಡಿಸೋದು.
ಹಂಗ ಅವ್ರಿಗೆ ಬೈದ್ರೆ ಅವ್ರಿಗೆ ಸಿಟ್ಟು ಬರ್ತತೆ. ಅವ್ರಿಗೆ ಮಸ್ತ್ ಸಿಟ್ಟು ಬರ್ತದೆ, ಕುಂತ್ಕೊಂಡಿರ್ತಾರಲ್ಲ. ನೀನಾದ್ರೆ ನಿಂತ್ಕೊಂಡಿ ಪಾಪ. ನಾನು ನಿಂತ್ಕೊಂಡೆ ಮಾಡೋದು. ಓಕೆ ಗೈಸ್, ಹಂಗೆ ಮಾತಾಡ್ಕೊಂತಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಆಮೇಲೆ ಸಿಗೋಣ. ಮಾವಿನ ಹಣ್ಣಿನ ಸೀಸನ್, ಸೊ ಮಾವಿನ ಶಿಕರಣೆ. ಅಮ್ಮಗೆ ಸಮಾಧಾನ ಆಗ್ತೈತಿ ಇವಾಗ ಇದು ಮಾಡಿ ತಿನ್ಸಿದ್ರೆ. ಯಾರ್ಯಾರಿಗೆ ಮಾವಿನ ಹಣ್ಣಿನ ಶಿಕರಣೆ ಇಷ್ಟ ಹೇಳಿ ಗೈಸ್. ಎಲ್ಲರಿಗೂ ಇಷ್ಟ ಮಾವಿನ ಹಣ್ಣು ಅಂದ್ರೆ. ಎಲ್ಲರಿಗೂ ಇಷ್ಟ ಇರಲ್ಲ, ಒಬ್ಬೊಬ್ಬರಿಗೆ ಇಷ್ಟ ಆಗ್ತಿರಲ್ಲ. ಎಲ್ಲರಿಗೂ ಇಷ್ಟನೇ ಮಾವಿನ ಹಣ್ಣು ಅಂದರೆ ಯಾರಿಗೂ ಇಷ್ಟ ಇಲ್ಲ. ಶಿಕರಣಿ ಹೋಳಿಗೆ ಶಿಕರಣಿ ಇಷ್ಟೈತೆ. ನಾವು ಒಂದು 4 ಸತಿ 3-4 ಸತಿ ಅದು ಮಾಡಿ. ನಿಂಗೆ ಹೋಳಿಗೆ ಅಂದರೆ ಇಷ್ಟ, ಅದೇ ಹೇಳ್ತೀನಲ್ಲ. 4 ಸರಿ ಮಾಡಿದ್ರು ಮಾಡ್ತೀವಿ, ತಿಂಗಳಿಗೆ 10 ಸರಿ. ಅಲ್ಲ, ಅವಾಗ ದೋಸೆ ಇಡ್ಲಿ ಹೆಂಗೆ ಮಾಡ್ತಾರೆ ಹಂಗೆ ಹೋಳಿಗೆ ಮಾಡ್ತಾನೆ ಇರ್ತಾಳೆ. ಚಪಾತಿ ಕೂಡ ಚಪಾತಿ ಶಿಕರಣಿ ಮಾಡೋಕ್ಕೆ ಈಗ ಒಂದು 3 ಸತಿ ಅಲ್ಲ. ಮಾವಿನ ಹಣ್ಣಿನ ಸೀಸನ್ ಇದ್ದಾಗೆ ಮಾವಿನ ಹಣ್ಣು ತಿಂದು ಸಮಾಧಾನ ಮಾಡ್ಕೊಂಬಿಡ್ಬೇಕು. ಬಿಸಿ ಹೋಳಿಗೆ ರೆಡಿ ಆಗ್ತಿದೆ ಗೈಸ್. ನಮ್ಮಮ್ಮ ಹೋಳಿಗೆ ಮಾಡ್ತಿದ್ದಾಳೆ, ಶಿಕರಣಿ ಎಲ್ಲ ರೆಡಿ ಆಗುತ್ತೆ. ಯಾರ್ಯಾರಿಗೆಲ್ಲ ಹೋಳಿಗೆ ಇಷ್ಟ ಆಗುತ್ತೆ, ನಮ್ಮ ಮನೆಗೆ ಇಷ್ಟ ಆಗ್ತೈತೆ, ಬಟ್ ಅದೆಲ್ಲ ಮಾಡ್ತಾರಲ್ಲ ಅದಕ್ಕೆ ಇಷ್ಟ ಆಗಲ್ಲ. ಅದಕ್ಕೆ ಇಷ್ಟ ಇಲ್ಲ ಅಂತಲ್ಲ, ಹಂಗೆ ಅಂತೀವಿ ಮತ್ತೆ ಬೇಸ್ ತಿನ್ನೋದಷ್ಟೇ. ಹಂಗಂತೀವಿ, ನಮ್ಮ ಮರ್ಯಾದೆ ಮಾಡ್ತೀವಿ ಅಂತೀವಿ, ಮತ್ತೆ ಬೇಸ್ ತಿಂತೀವಿ. ಇವ್ರಂದ್ರೆ ಮದುವೆ ಅವ್ರು ತಿನ್ನೋದು ಕಡಿಮೆ ಮಾಡ್ಯಾರ. ನಾವೇನು ಸುಮ್ಮನೆ ತಿನ್ನೋದೇ, ತಿಂತಾನೆ ಇರೋದೆ. ಮಾಡೋದು ತಿನ್ನೋದು, ಅವ್ರು ತಿಂದಿದ್ದು ನಾವೇ ತಿನ್ನೋದು. ಹೋಳಿಗೆ ಸ್ಪೆಷಲಿಸ್ಟ್ ಮದರ್ ಇಂಡಿಯಾ. ಸುಚ್ಚುಂಟಿ ಅಂತ ಒಂದು ಕೊಟ್ಟಿರ್ತಾರೆ, ಅದನ್ನು ಹಿಂಗೆ ಹಾಕಿ ತೆಗಿಬೇಕು. ಎಕ್ಸ್ಪೀರಿಯನ್ಸ್ ಆಗುತ್ತೆ ಇಲ್ಲ ಅಂತ ಹೆಂಗೆ ಗೊತ್ತಾಗ್ತದೆ ಅಂದರೆ ಕೈ ತಿರುಗಿಸ್ಬಿಟ್ರೆ ಗೊತ್ತಾಗ್ತದೆ. ಹೋಳಿಗೆ ರೆಡಿ. ನಮ್ಮಮ್ಮ ಖಾರ ತಿನ್ನಲ್ಲ, ಅದಕ್ಕೆ ಸ್ವೀಟೇ ಇಷ್ಟ. ನಾನ್ ವೆಜ್ ತಿನ್ನಲ್ಲ ಗೈಸ್ ನಮ್ಮಮ್ಮ, ಪ್ಯೂರ್ ವೆಜಿಟೇರಿಯನ್ ಅಲ್ಲಮ್ಮ. ನೀನು ಮಾತಾಡ್ತೀರಿ, ನಾನು ಮಾಡಂಗೆ ಮಾಡ್ತೀನಿ ಅಂತ ಹೋಳಿಗೆ ಮಾಡ್ತಿದ್ದಾಳೆ. ಆಮೇಲೆ ಸಿಗ್ತೀವಿ, ಬಾಯ್. ಎಷ್ಟು ಸರಿ ಬಾಯ್ ಅಂದಿನ ನೀವು ಹಿಡಿದ್ರೆ. ಹೌದೇನಮ್ಮ, ನೀ ಹೇಳ್ಕೊಡಮ್ಮ. ಆಯ್ತಮ್ಮ, ನೀನು ಹೆಂಗೆ ಹೇಳ್ಕೊಡ್ತಿ ಹಂಗೆ. ನಮ್ಮ ಮನೆ ಹೀರೋ ಬರ್ತಾನೆ ನೋಡ್ರಿ ಇವಾಗ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ, ಇವ್ನ ಹೆಂಗ ನೋಡೋ. ಹಾಯ್ ಮಾಡು, ಇಲ್ಲಾಂದ್ರೆ ನೀನು ಎಲ್ಲಿಗೆ ಹೋಗ್ತೀಯ ಅಲ್ಲಿ. ಹಾಯ್ ಗಾಯಸ್ ಅಂತೇಳು. ಹಾಯ್ ಹೇಳ್ಬಿಡು. ಆಯ್ತು ಅಮ್ಮ, ಹೇಳಮ್ಮ. ನಾನೆಲ್ಲ ಬರ್ತಾನಲ್ಲ ಬರಕ್ಕೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ನೋಡಿ ಗೈಸ್, ಎಷ್ಟು ಸುರ ಸುಂದರ ಸುರ ಸುಂದರ ಸುರ ಸುಂದರ ಸುರ ಸುಂದರ. ನಮ್ಮ ಅಪ್ಪಾಜಿನ ತೋರಿಸ್ತೀನಿ ನೋಡ್ರಿ ಗೈಸ್. ಹೇಳಪ್ಪ. ಹಾಯ್ ಏನೋ ಬೈರಿ ಗೈಸ್ ಎಲ್ಲರಿಗೂ. ಎಷ್ಟು ಮಸ್ತ್ ಫ್ರೇಮ್ ಕಾಣಕ್ ಕುಂತೈತೆ ಅಮ್ಮ. ನಿನ್ನ ಹಾಕಿರೋ ಹಿಂದೆ ಮಣಿಗಳು ಇವತ್ತೇ ಫಸ್ಟ್ ಟೈಮ್ ಬೇಸ್ ಕಾಣ್ತಿರೋದು. ಜಲ್ದಿ ಹೇಳು.
ವಿಡಿಯೋ ಲೆಂತಿ ಆಗ್ತದೆ, ಬೈತಾರೆ ನೋಡು ಆಮೇಲೆ ಇವ್ರಿಗೇನು ಬೇರೆ ತಿಳಿಸಿಲ್ಲ, ಬರೀ ಇದನ್ನೇ ಮಾಡ್ತಾರಂತ. ಅದೇ ಅಮ್ಮಗೆ ಹೇಳಿದ್ರೆ ಹೇಳ್ತಾರೆ ನೋಡಿ. ಹಾಯ್ ಗೈಸ್ ನಮ್ಮ ಹಾಯ್ ಗೈಸ್. ಹಂಗನು. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಅಕ್ಕಾಸ್ ಚಾನಲ್. ಹೊಟ್ಟೆ ಸರ್ ಜಲ್ದಿ ಮಾಡೋಣ. ಇದನ್ನ ಮಾಡ್ಕೊಂಡು ಮುಚ್ಕೊಂಡು ಹೋಗಿ ಮಕ್ಕಳ ಹಾಯ್ ಗೈಸ್. ಗೈಸ್ ಇವಾಗ ನಾವು ದೇವಸ್ಥಾನಕ್ಕೆ ಹೋಗಿ ಅದಾದ್ಮೇಲೆ ಸ್ವಲ್ಪ ಕೇಕ್ ಕಟ್ ಮಾಡಿ ರೆಸ್ಟೋರೆಂಟಿಗೆ ಹೋಗಿ. ಇದಕ್ಕೆ ನಾವೇ ದುರ್ಗಂಗುಡಿ ಹತ್ರ ಹಿಡಿದು ತಗೊಂಡು ಹೋಗೋದು. ಯಾವ ರೆಸ್ಟೋರೆಂಟಿಗೆ ಹೋಗ್ತೇವೆ ಏನೋ ಗೊತ್ತಿಲ್ಲ, ನೋಡೋಣ. ಏನಮ್ಮ ಏನು ಹೇಳ್ತಿ? ಏನಿಲ್ಲ ಅಷ್ಟೇ, ನೀನೇನು ಹೇಳ್ತೀಯ ಅಷ್ಟೇ. ಅಪ್ಪಾಜಿ ನನ್ನ ಕೇಳಿದ್ರೆ ಹೌದು ಹೌದು ಅಂತ ನೋಡು. ಹಾಯ್ ಅಪ್ಪಾಜಿ. ಸ್ವಲ್ಪ ಅಪ್ಡೇಟ್. ಎಲ್ಲಿಗೆ ಹೋಗ್ತಿದ್ದೀವಿ? ಹೋಟ್ಲಿಗೆ ಹೋಗ್ತಿದ್ದೀವಲ್ಲ. ದೇವಸ್ಥಾನಕ್ಕೆ ಹೋಗ್ತೀವಿ. ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಗೊತ್ತು. ನಾನು ಹೌದು ಹೌದು ಅಂತ ಅನ್ಕೊಂಡು ಡ್ರೈವರ್ ಮಧುಸೂದನ್ ಅಂತ ಅವ್ರನ್ನ ಆಮೇಲೆ ಮಾತಾಡ್ಸೋಣ. ಡ್ರೈವಿಂಗ್ ಬಿಸಿ ಇದ್ದಾರೆ. ನಿನ್ನ ಮೊಬೈಲಿಗೆ ಬೆಸ್ಟ್ ಬರೋಕೆ ನೀನು ಬಾ ಮದು. ಇದನ್ನು ಒಳಗೋಗಿ
ನನಗೆ ಹಾಕು. ಅಂದರೆ ಎಗ್ಗು ಪಕೋಡ ತಂಡಿಗೆ ಚೆನ್ನಾಗಿರ್ತದೆ. ಇಲ್ಲ ಬಂದೇ ಇಲ್ಲ ಬೇರೆ ಕಡೆ, ಅದಕ್ಕೆ ಇದು ಚೆನ್ನಾಗಿರ್ಬೋದು ನಮಗೆ. ನಾವು ಬಂದಿದ್ದು ಅಮೃತ ರಸಾಗಿ. ಲೆಟ್ಸ್ ಗೋ. ಹೆಂಗಿತ್ತಮ್ಮ ಊಟ? ಊಟ ಮಾಮೂಲಿ ನಿನಗೆ ಮನೆ ಅದು ಕೂಡ ಮಾಮೂಲಿ. ಟೇಸ್ಟ್ ಲಾಸ್ಟ್ ಟೈಮ್ ಬಂದಾಗ ಸ್ವಲ್ಪ ಚೆನ್ನಾಗಿ ಅನ್ಸುತ್ತೆ. ಈ ಸರಿ ಅಷ್ಟೇನು ಚೆನ್ನಾಗಿಲ್ಲ. ಐಟಮ್ಸ್ ಏನೋ ಬೇರೆ ಬೇರೆ ಆರ್ಡರ್ ಮಾಡಿತ್ತು, ಅಷ್ಟೇನು ಟೇಸ್ಟ್ ಅನಿಸ್ಲಿಲ್ಲ. ಐಟಮ್ಸ್ ಹೇಳ್ಬಾರ್ದು, ರೆಸ್ಟೋರೆಂಟ್ ಸರಿ ನಮ್ಮ ತಮ್ಮ ಸ್ವಲ್ಪ ಸರಿಗೆ ಆರ್ಡರ್ ಮಾಡಿದ್ದಿಲ್ಲ. ರೆಸ್ಟೋರೆಂಟ್ ಸರಿ ಹುಡುಕಿಲ್ಲ. ಚೆನ್ನಾಗೈತೆ, ಆಂಬಿಯನ್ಸ್ ಎಲ್ಲ ಚೆನ್ನಾಗೈತೆ, ಸರಿ ಚೆನ್ನಾಗಿ ಬಟ್ ಫುಡ್ ಒಂದು ರೇಂಜಿಗೆ ಐತೆ. ಒಂದ್ಸರಿ ಹಂಗೆ ಬಂದು ಹೋಗ್ಬೋದು. ಅಷ್ಟೇ. ಮತ್ತೆ ಒಂದೊಂದ್ಸತಿ ಒಂದೊಂದು ಥರ ಕೊಡ್ತಾರೆ ಅಡುಗೆ ಮಾಡೋದು. ಸರ್ವಿಸ್ ಫುಲ್ ಲೇಟಾಗಿ ಕೊಡ್ತಾರೆ, ಸ್ವಲ್ಪ ಜಲ್ದಿನೇ ಹೇಳ್ಕೊಂಬಿಡ್ಬೇಕು ಏನಾದರೂ ಅಲ್ಲ. ಓಕೆ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ನಾಳೆ ಆದರೆ ಕಂಟಿನ್ಯೂ ಮಾಡ್ತೀವಿ, ಇಲ್ಲಾಂದರೆ ಇಲ್ಲಿಗೆ. ಟೇಕ್ ಕೇರ್, ಬಾಯ್ ಬಾಯ್. ಹೇಳಿ ಬಾಯ್ ಇವಾಗ. ಬಾಯ್. ಓಕೆ ಗೈಸ್, ಸಿ ಯು ವಿತ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್. ನೋಡು ಎಲ್ಲ ಊಟ ಮುಗಿಸ್ಕೊಂಡು ಐಸ್ ಕ್ರೀಮ್ ತಿನ್ಕ ಅಂತ ಖಾಲಿ ರೋಡೊಳಗೆ ವಾಕ್ ಮಾಡ್ತಾಯಿದ್ದೀವಿ. ಕ್ಯಾಮ್ರಾ ಇದೆ ಅಂತ ಇವರು ತಲೆ ಬಗ್ಗಿಸ್ಕೊಂಡು ತಿಂತಾ ಇದ್ದಾರೆ. ಓಕೆ ಗಾಯ್ಸ್, ಗುಡ್ ನೈಟ್.